आज यहाँ आकर मैं बहुत खुश हूँ बहनों और भाइयों। सबसे बड़ा धन्यवाद और स्वागत आपके लिए जो आप यहाँ आए हैं और इतनी कड़ी धूप में मेरा इंतजार कर रहे हैं। ಅಣ್ಣ ತಮ್ಮಂದಿರೇ ಮತ್ತು ಅಕ್ಕ ತಂಗಿಯರೇ, ತಾವೆಲ್ಲರೂ ಕೂಡ ಇಷ್ಟೊಂದು ಬಿಸಿಲಿನಲ್ಲಿ ಕೂಡ ನಮಗೋಸ್ಕರ ಇಲ್ಲಿ ಬಂದಿದ್ದೀರಿ. ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳುವುದರ ಜೊತೆಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. कितना सुंदर है आपका प्रदेश। कल मैंने यहाँ के जंगल देखे, उससे पहले मैं श्रृंगेरी गई थी, शारदा देवी गई, वहां देखा कितनी सुंदर नदी बह रही है। कितना सुंदर है, आपको बहुत गर्व होगा अपने प्रदेश पे। ನಿಮ್ಮ ಪ್ರದೇಶ ಎಷ್ಟು ಸುಂದರವಾದಂತ ಪ್ರದೇಶ. ಇಲ್ಲಿ ಬರುವಕ್ಕಿಂತ ಪೂರ್ವದಲ್ಲಿ ಶೃಂಗೇರಿಗೆ ಹೋಗಿದ್ದೆ, ಅಲ್ಲಿ ಕಾಡು ನೋಡಿದೆ, ಅಲ್ಲಿರುವಂತ ನದಿಗಳನ್ನು ನೋಡಿದೆ, ಇಲ್ಲಿರುವಂತ ಜನಸಾಗರವನ್ನು ನೋಡಿ ಅತ್ಯಂತ ಸಂತೋಷ ಆಗಿದೆ. और भगवान ने कितना दिया, कितना दिया। यहाँ की नदियां दी, यहाँ के जो पहाड़ हैं वो दिए, यहाँ पे सोना भी है कोलार में। इतना दिया है भगवान ने प्रकृति को, इस प्रदेश को। ಈ ಒಂದು ಪ್ರದೇಶದಲ್ಲಿ ಭಗವಂತನು ಸಾಕಷ್ಟು ಕೊಟ್ಟಿದ್ದಾನೆ. ಈ ನಾಡಿಗೆ ಬಂಗಾರದ ನಾಡನ್ನು ಕೊಟ್ಟಿದ್ದಾನೆ. ಸಮುದ್ರಗಳಿದಾವೆ, ನದಿಗಳಿದಾವೆ, ಕಾಡುಗಳಿದಾವೆ. ಬಹಳ ಸುಂದರವಾದಂತ ಈ ಕರ್ನಾಟಕ ನಾಡು. और सबसे बड़ी चीज आपके प्रदेश के बारे में यह है कि आप सब मेरे कर्नाटका के भाइयों और बहनों मेहनती हैं, ईमानदार हैं। इस प्रदेश को आपने बनाया है। ಕರ್ನಾಟಕದ ಜನ ಬಹಳಷ್ಟು ಶ್ರಮಜೀವಿಗಳು, ಪ್ರಾಮಾಣಿಕತೆಯಿಂದ ದುಡಿಮೆ ಮಾಡತಕ್ಕಂತ ಜನಗಳು. ನಿಮ್ಮಿಂದ ಇಷ್ಟು ಸುಂದರವಾದಂತ ಕರ್ನಾಟಕವನ್ನ ಬೆಳವಣಿಗೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. इस प्रदेश की पहचान सिर्फ पूरे देश में नहीं, पूरी दुनिया में है। ಈ ಕರ್ನಾಟಕ ಕೇವಲ ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಮೆಚ್ಚುವಂತ ನಾಡು ಕರ್ನಾಟಕ ನಾಡು. श्री नारायण गुरु जी, श्री बसवन्ना जी जैसे महात्माओं के संदेश से आपकी संस्कृति बनी। ಇವತ್ತು ರಾಜ್ಯದಲ್ಲಿ ಶ್ರೀ ನಾರಾಯಣ್ ಗುರೂಜಿ, ಬಸವಣ್ಣನಂತವರು ಕರ್ನಾಟಕ ನಾಡಿನಲ್ಲಿ ಒಂದು ಒಳ್ಳೆಯ ಸಂಸ್ಕೃತಿಯನ್ನ ಬೆಳೆಸಿಕೊಟ್ಟು ಹೋಗಿರ್ತಕ್ಕಂಥವ್ರು. ಅಂತ ನಾಡು ಕರ್ನಾಟಕ ನಾಡು. आपकी जागरूकता सदियों पहले से है। ತಮ್ಮ ಈ ಒಂದು ಸಂಸ್ಕೃತಿ ಬಹಳಷ್ಟು ವರ್ಷಗಳಿಂದ ಬಂದಿರತಕ್ಕಂತ ಈ ಒಂದು ಪರಂಪರೆ. आज सब महिलाओं के बारे में बात करते हैं, हम सब कहते हैं महिलाओं को आगे बढ़ना चाहिए। श्री बसवन्ना जी ने यही बात सदियों पहले की। ನಾವೆಲ್ಲರೂ ಕೂಡ ಹೆಣ್ಮಕ್ಳ ಬಗ್ಗೆ ಮಾತನಾಡ್ತೀವಿ, ಹೆಣ್ಮಕ್ಳು ಕೂಡ ಪುರುಷರ ಹಾಗೆ ಮುಂದೆ ಬರಬೇಕು ಅಂತ ಮಾತನಾಡ್ತೀವಿ. ಇದೇ ವಿಷಯವನ್ನ ಬಸವಣ್ಣನವರು 12ನೇ ಶತಮಾನದಲ್ಲಿ ಹೇಳಿಕೊಟ್ಟಿದ್ದನ್ನ ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಡ್ತೀನಿ. आपकी परंपराएं बहुत समय से बहुत आगे बढ़ी और पूरे देश, पूरी दुनिया से ज्यादा जागरूक आपकी जनता थी। ಈ ಒಂದು ಪರಂಪರೆ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಒಂದು ಅರಿವನ್ನ ಮೂಡಿಸತಕ್ಕಂತ ಪರಂಪರೆ ಇದು. बहुत गर्व होना चाहिए आपको अपने आप पे। ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಹೆಮ್ಮೆಯ ವಿಷಯ ಅದು. और हमें, हमारे पूरे देश को आप पर सबसे ज्यादा गर्व है। ನಮಗೆ ಮತ್ತು ಇಡೀ ನಮ್ಮ ದೇಶಕ್ಕೆ ನಿಮ್ಮ ಮೇಲೆ ಒಂದು ದೊಡ್ಡ ಹೆಮ್ಮೆ ಪಡುವಂತಹ ಸಂದರ್ಭ ಇದು. तो अब आप मुझे बताइए, यहाँ में पे किसान भाई हैं, हाथ उठाइए। ಇಲ್ಲಿರುವಂತ ರೈತರು ಕೈ ಎತ್ತಿ, ರೈತರು ಕೈ ಎತ್ತಿ. गन्ने की खेती करते हैं, ತಾವು ಕಬ್ಬನ್ನ ಬೆಳಿತೀರಿ. आपके लिए सरकार ने 3.5 सालों में आपकी खेती को आगे बढ़ाने के लिए क्या काम किया है? ಇವತ್ತು ಈ ರಾಜ್ಯ ಸರ್ಕಾರ ಕಳೆದ 3 ವರ್ಷದಲ್ಲಿ ನಿಮ್ಮ ಕೃಷಿ ಚಟುವಟಿಕೆ ಹೆಚ್ಚಾಗಬೇಕಾದ್ರೆ ಏನ್ ಮಾಡಿದೆ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. कुछ किया है? ಏನಾದ್ರೂ ಮಾಡಿದಾರಾ? तो भगवान ने जो आपको दिया,
ದೇವರೇನು ನಿಮಗೆ ಕೊಟ್ಟಿದ್ದಾನೆ, और उसके ऊपर से जो मेहनत आपने की, ಅದರ ಮೇಲೆ ನೀವೇನು ಶ್ರಮ ವಹಿಸಿದ್ದೀರಿ, चाहे धूप हो, चाहे गर्मी हो, चाहे सर्दी हो, चाहे बारिशें हो, किसान तो सुबह उठ के बाहर जाता है ना खेती करने। ನೀವು ರೈತರು ಬಿಸಿಲಿರ್ಲಿ, ಚಳಿಗಾಲ ಇರ್ಲಿ, ಮಳೆಗಾಲ ಇರ್ಲಿ, ಅದು ಯಾವ ಕಾಲ ಇದ್ರೂ ಕೂಡ ತಾವು ಬೆಳಿಗ್ಗೆ ಎದ್ದು ತಮ್ಮ ಕೃಷಿ ಭೂಮಿಗೆ ಹೋಗೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ। आपने जितनी मेहनत की, फिर भी आप आगे बढ़े नहीं। आपने इतनी मेहनत की, लेकिन सरकार ने आपके लिए कोई सुविधा नहीं बनाई। ನೀವು ಎಷ್ಟೇ ಕಷ್ಟಪಟ್ಟು ನೀವು ಬೆಳೆಗಳನ್ನ ತೆಗೆದ್ರೂ ಕೂಡ ಸರ್ಕಾರ ನಿಮ್ ಜೊತೆ ನಿಲ್ಲುವಂತ ಕೆಲಸ ಮಾಡಲಿಲ್ಲ, ಸರ್ಕಾರ ನಿಮಗೆ ಸಹಾಯ ಮಾಡಲಿಲ್ಲ। कभी कभी आपको लगता होगा कि आप मेहनत से, ईमानदारी से काम कर रहे हैं, उसका फायदा ही क्या है। ಕೆಲವೊಂದು ಬಾರಿ ನೀವು ರೈತರಿಗೆ ಅನಿಸಬಹುದು, ನಾವು ಇಷ್ಟೆಲ್ಲ ಕಷ್ಟಪಟ್ಟು ಹೊಲದಲ್ಲಿ ದುಡಿತೀವಿ, ಆದ್ರೆ ಅದ್ರ ಫೈದಾ ನಮಗೆ ಸಿಗ್ತಾ ಇಲ್ಲ ಅನ್ನುವಂತ ಭಾವನೆ ನಿಮ್ಮಲ್ಲಿ ಬರ್ತದ। जब 25,000 रुपए एकड़ का टैक्स लगता है आप पे, जब खाद पे 5% जीएसटी लगता है, ट्रैक्टरों पे 12% लगता है, पेस्टिसाइड पे 18% लगता है, डीजल के दाम बढ़ के 98 रुपए हो जाते हैं, डीएपी की खाद आपको कम मिलती है, पहले 50 किलो मिलती थी, अब 45 मिलती है, तो आपको लगता होगा कि मैं मेहनत कर रहा हूं, मैं काम कर रहा हूं, चाहे कोई भी मौसम हो, कोई भी परिस्थितियां हो, कितनी भी मुश्किलें हों, मैं मेहनत करता हूं, ईमानदारी से काम करता हूं, लेकिन मेरी मुश्किलें बढ़ते ही चली जा रही हैं, बढ़ते ही चली जा रही हैं। ನಿಮಗೆ ಅನ್ನಿಸಬಹುದು, ನಾನು ಇಷ್ಟೆಲ್ಲ ಕಷ್ಟಪಟ್ಟು ದುಡಿತೀನಿ, ಜಮೀನಲ್ಲಿ ನಾನು ಶ್ರಮ ವಹಿಸ್ತೀನಿ, ಆದ್ರೆ ಏನ್ ಮಾಡೋದು, ಪ್ರತಿ ಎಕರೆಗೆ 25,000 ರೂಪಾಯಿ ಟ್ಯಾಕ್ಸ್ ಕಟ್ತೀವಿ, ನಾವು ತಗೊಳ್ತಕ್ಕಂಥ ಪ್ರತಿ ಗೊಬ್ಬರ ಮೇಲೆ ನಾವು ಟ್ಯಾಕ್ಸ್ ಕಟ್ತೀವಿ, ಉಪಯೋಗಿಸ್ತಕ್ಕಂಥ ಡೀಸೆಲ್ಗಳ ಮೇಲೆ ಟ್ಯಾಕ್ಸ್ ಕಟ್ತೀವಿ, ನಾವು ಉಪಯೋಗಿಸ್ತಕ್ಕಂಥ ಔಷಧಿಗಳ ಮೇಲೆ ಟ್ಯಾಕ್ಸ್ ಕಟ್ತೀವಿ, ಆದ್ರೆ ನಾವು ಪಡ್ತಕ್ಕಂಥ ಶ್ರಮಕ್ಕೆ ನಮಗೆ ಯಾವುದು ಫೈದಾ ನಮಗೆ ಸಿಗ್ತಾ ಇಲ್ಲ। और मेरी बहनें यहाँ बैठी हैं, 1100 रुपए का एक सिलेंडर है, दुकान जाती हैं सब्जी खरीदने के लिए, खाने के सामान खरीदने के लिए, आधी चीजें छोड़ के आती होंगी क्योंकि पैसे कम पड़ जाते हैं, इतनी महंगाई बढ़ चुकी है। ಇಲ್ಲಿ ನಮ್ಮೆಲ್ಲ ಅಕ್ಕಂಗಿಯರು ಕುಂತಿದ್ದೀರಿ, ನೀವೆಲ್ಲ ಒಂದು ಸಿಲಿಂಡರ್ ಖರೀದಿ ಮಾಡ್ಬೇಕಾದ್ರೆ 1100 ರೂಪಾಯಿ ಕಟ್ತೀರಿ। ಯಾವುದೋ ಒಂದು ಕಿರಾಣಿ ಅಂಗಡಿಗೆ ಹೋಗಿ ಅಗತ್ಯ ವಸ್ತುಗಳನ್ನ ಬೆಲೆಯನ್ನ ಖರೀದಿ ಮಾಡಬೇಕು ಅಂತಂದ್ರೆ ಎಲ್ಲಾ ಸಾಮಾನುಗಳನ್ನು ತಗೊಳ್ಳುವಂತ ಶಕ್ತಿ ನಿಮಗಿರಂಗಿಲ್ಲ, ನಿಮ್ ಕಡೆ ದುಡ್ಡು ಕಡಿಮೆ ಬೀಳ್ತಾವ್, ಇಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗೈತಿ। लेकिन हिम्मत से फिर भी आगे बढ़ती हैं, बाहर जाती हैं, जॉब करती हैं, या खेती में मदद करती हैं, या फिर अपनी बच्चियों को पढ़ाती हैं, लिखाती हैं, हिम्मत करके करती हैं ये काम, क्योंकि रोज इनकी मुश्किलें बढ़ रही हैं। ಆದ್ರೂ ನೀವು ಹೆಣ್ಮಕ್ಳು ಧೈರ್ಯದಿಂದ ಜೀವನವನ್ನ ಸಾಗಿಸ್ತಾ ಇದ್ದೀರಿ, ದಿನಗೂಲಿ ಮಾಡಿ ಜೀವನ ಮಾಡ್ತಾ ಇದ್ದೀರಿ, ನೌಕರಿ ಮಾಡಿ ಜೀವನ ಮಾಡ್ತಾ ಇದ್ದೀರಿ, ಕಷ್ಟಪಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಿ, ನಿಮ್ಮ ಧೈರ್ಯವನ್ನು ಯಾವ ಕಾಲಕ್ಕೂ ನೀವು ಕಡಿಮೆ ಮಾಡಿಲ್ಲ, ನಿಮ್ಮ ಜೀವನವನ್ನ ಮುಂದುವರಿಸ್ತಾ ಇದ್ದೀರಿ। और ये सबसे बड़ा बोझ जो होता है समाज का, महिलाएं उठाती हैं। ಇವತ್ತು ಸಮಾಜದಲ್ಲಿ ಅತಿ ಹೆಚ್ಚು ಜವಾಬ್ದಾರಿಯನ್ನ ಯಾರಾದ್ರೂ ಹೊತ್ತಿದ್ರೆ ಅದು ಹೆಣ್ಮಕ್ಳು ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ। मैं जानती हूँ कि अगर आपको बाहर काम करना पड़ता है, तब भी आपको घर पे आके घर का काम करना पड़ता है। रात को आखिरी सदस्य जो होता है परिवार का, जो सोता है, वो महिला होती है। सब जब सो जाते हैं, जब सारा काम हो जाता है, तब महिला को सोने को मिलता है। ನನಗೆ ಅರ್ಥ ಆಗ್ತೈತಿ, ಹೆಣ್ಮಕ್ಳು ಹೊರಗಡೆ ಕೆಲಸ ಮಾಡಕ್ ಹೋದ್ರೂ ಕೂಡ ಮನೆ ಕೆಲಸ ಬಿಡಕ್ ಸಾಧ್ಯ ಇಲ್ಲ, ಹೊರಗಿನ ಕೆಲಸ ಮಾಡಿ ಮತ್ತೆ ಮನೆ ಕೆಲಸ ಮಾಡಿ ಎಲ್ಲರಿಗಿಂತ ಕೊನೆಯದಾಗಿ ಮಲ್ಕೊಳ್ತಕ್ಕಂಥವ್ರು ಅವರು ಮಹಿಳೆಯರು ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದ। यहाँ नौजवान कितने हैं? ಇಲ್ಲಿ ಎಷ್ಟು ಜನ ಯುವಕರಿದ್ದೀರಿ? सरकार से रोजगार मिला? ಸರ್ಕಾರದಿಂದ ನಿಮ್ಗೇನಾದ್ರು ಉದ್ಯೋಗ ಸಿಕ್ಕಿದೆಯಾ? नहीं मिला? ಸಿಕ್ಕಿಲ್ವಾ? आपको मालूम है कि इसी सरकार में 2.5 लाख सरकारी पद खाली पड़े हुए हैं। ನಿಮಗೆ ಗೊತ್ತಿದೆಯಾ, ಇದೇ ರಾಜ್ಯ ಸರ್ಕಾರದಲ್ಲಿ 2.5 ಲಕ್ಷ ಉದ್ಯೋಗಗಳು ಖಾಲಿ ಇದಾವೆ, ಸರ್ಕಾರಿ ಉದ್ಯೋಗಗಳು ಖಾಲಿ ಇದಾವೆ। आपके हैं ये पद,
ಇದೆಲ್ಲ ನಿಮ್ಮ ಹಕ್ಕುಗಳು, ನೀವು ಮಾಡ್ತಕ್ಕಂಥ ಉದ್ಯೋಗಗಳು. ಇದು सरकार के नहीं है, आपके हैं, ಇದು ಸರ್ಕಾರದ ಕೆಲಸ ಅಲ್ಲ, ಇದು ನಿಮ್ಮ ಕೆಲಸ. लेकिन आपको दिए नहीं गए हैं. ಆದ್ರೆ ನಿಮಗದನ್ನು ಒದಗಿಸಿಕೊಡುವಂತ ಕೆಲಸ ಈ ಸರ್ಕಾರ ಮಾಡಲಿಲ್ಲ. आप बेरोजगार हो. ನೀವು ನಿರುದ್ಯೋಗಿಗಳಾಗಿದ್ದೀರಿ. जहाँ जहाँ मैं जाती हूँ कर्नाटका में, जब मैं बच्चों से बात करती हूँ, पूछती हूँ बेटा पढ़ाई की है, हमेशा जवाब आता है कि की है. किसी ने बीएससी की है, किसी ने बीटेक की है, किसी ने कुछ और. सब पढ़े लिखे शिक्षित बच्चे हैं. ನಾನು ಕರ್ನಾಟಕದಲ್ಲಿ ಹಲವಾರು ಯುವಕರನ್ನ ನಾನು ಮಾತಾಡಿಸಿದಾಗ ನಾನು ಕೇಳ್ತೀನಿ, ನೀವು ವಿದ್ಯಾವಂತರಿದ್ದೀರಾ ಅಂತ ಹೇಳಿ. ಬಹಳಷ್ಟು ಜನ ಹೇಳ್ತಾರೆ ನಾನು BA ಮಾಡಿದ್ದೀನಿ, BSc ಮಾಡಿದ್ದೀನಿ, BE ಮಾಡಿದ್ದೀನಿ ಅಂತ ಹೇಳಿ. ಆದ್ರೆ ಇಷ್ಟೆಲ್ಲಾ ಪದವಿಗಳನ್ನು ಮಾಡಿದ್ರು ಕೂಡ ಯಾವುದೂ ನನಗೆ ಉದ್ಯೋಗ ಸಿಕ್ಕಿಲ್ಲ, ನೌಕರಿ ಸಿಕ್ಕಿಲ್ಲ. आपकी आशाएं हैं, उम्मीदें हैं. आप एक ऐसे प्रदेश से आते हो जो दुनिया में जाना जाता है कि यहाँ पे शिक्षित लोग हैं और पढ़ाई करने लायक हैं और जॉब्स करने लायक हैं. बड़े बड़े इंजीनियर यहाँ से आते हैं, बड़े बड़े टेक के कंपनियों के जो डायरेक्टर हैं यहाँ से आते हैं. ಇವತ್ತು ವಿಶ್ವದಲ್ಲಿ ಕರ್ನಾಟಕ ರಾಜ್ಯದ ಯುವಕರು ಅಂದ್ರೆ ಅತ್ಯಂತ ಬುದ್ಧಿವಂತ ಜನ, ಅತ್ಯಂತ ಶಿಕ್ಷಣವಂತರು. ಆದ್ರೂ ಕೂಡ ನಿಮಗೆ ಆ ಉದ್ಯೋಗ ಸಿಗ್ತಾ ಇಲ್ಲ. ನಿಮ್ಮಲ್ಲಿರುವಂತಹ ಪ್ರತಿಭೆ ಸಾಕಷ್ಟು ದೊಡ್ಡದಿದೆ. ಇವತ್ತು ಖಾಸಗಿ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರೋರು ಕರ್ನಾಟಕ ನಾಡಿನವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. आप भर्ती के एग्जाम्स के लिए पढ़ते हो, खूब मेहनत करते हो, ट्यूशन लेते हो, पैसे भी खर्चते हो, फिर क्या होता है? ನೀವೆಲ್ಲರೂ एग्जाम ಕೂಡ देते हो, ನೀವೆಲ್ಲರೂ एग्जाम ಕೂಡ देते हो, ನೀವೆಲ್ಲರೂ ಕೂಡ IAS ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತೀರಿ, ಬಹಳಷ್ಟು ಓದ್ತೀರಿ, ಕಷ್ಟಪಟ್ಟು ಓದ್ತೀರಿ. ಆದ್ರೆ ಯಾವುದು ಪ್ರಯೋಜನ ಆಗ್ತಾ ಇಲ್ಲ, ನಿಮಗೆ ಉದ್ಯೋಗ ಸಿಗ್ತಾ ಇಲ್ಲ. अब PSI के एग्जाम के लिए पढ़ाई आपने की, क्या हुआ? ನೀವೆಲ್ಲರೂ ಕೂಡ PSI ಎಕ್ಸಾಮ್ ಸಲುವಾಗಿ ಎಷ್ಟೋ ಓದಿದ್ರು ಕೂಡ ಏನಾಯ್ತು PSI ಎಕ್ಸಾಮ್ಗಳಲ್ಲಿ? पुलिस के कर्मचारी यहाँ खड़े हैं, आप सबको मालूम है आज एक एक पोस्ट का रेट फिक्स हो गया है. ಇಲ್ಲಿ ಪೊಲೀಸರು ಸಾಕಷ್ಟು ಜನ ನಿಂತಿದ್ದಾರೆ. ಇವತ್ತು ಒಂದು ಪೊಲೀಸ್ ಹುದ್ದೆಯನ್ನು ಪಡ್ಕೊಳ್ಬೇಕಾದ್ರೆ ಎಷ್ಟು ದುಡ್ಡನ್ನು ಕೊಡಬೇಕಂತ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ. PSI की भर्ती में स्कैम हुआ, पैसे लूटे गए बच्चों से. PSI ಹುದ್ದೆಗಳನ್ನ ನೇಮಕಾತಿ ಮಾಡುವುದರಲ್ಲಿ ದೊಡ್ಡ ಭ್ರಷ್ಟಾಚಾರ ಆಗಿದೆ, ದೊಡ್ಡ ಹಗರಣ ಆಗಿದೆ. ಲಕ್ಷಾಂತರ ರೂಪಾಯಿ ದುಡ್ಡನ್ನ ಜನರಿಂದ ವಸೂಲಿ ಮಾಡುವಂತ ಕೆಲಸ ಆಗಿದೆ. आपके भविष्य बर्बाद किए गए. ನಿಮ್ಮ ಭವಿಷ್ಯವನ್ನ ಹಾಳು ಮಾಡುವಂತ ಕೆಲಸ ಆಗಿದೆ. आज आपके माँ बाप पर क्या बीत रही होगी कि इतनी मेहनत से आपको पढ़ाया लिखाया, आपको शिक्षित किया, और जब असिस्टेंट प्रोफेसर या लेक्चरर या जूनियर इंजीनियर के पोस्ट के लिए आप जाते हैं, जो आपका हक है, आपको मिलना चाहिए, तो उनसे और पैसे मांगे जाते हैं. ಇವತ್ತು ನಿಮ್ಮ ತಂದೆ ತಾಯಂದಿರಿಗೂ ಕೂಡ ಸಾಕಷ್ಟು ನೋವಾದ. ಮಕ್ಕಳಿಗೆ ನಾವು ಇಷ್ಟೆಲ್ಲ ಶಿಕ್ಷಣ ಕೊಟ್ಟಿವಿ, ತ್ರಾಸ್ ತಗೊಂಡವ್ರನ್ನೆಲ್ಲ ವಿದ್ಯಾವನ್ನು ಮಾಡಿಸಿದೀವಿ. ಅವ್ರು ಇವತ್ತು ಗೌರ್ಮೆಂಟ್ ನೌಕರಿಯಲ್ಲಿ ಯಾವುದೇ ಲೆಕ್ಚರರ್ ಪೋಸ್ಟ್ ಆಗಿರ್ಬೋದು, ಜೂನಿಯರ್ ಇಂಜಿನಿಯರ್ ಪೋಸ್ಟ್ಗಳಾಗಿರ್ಬೋದು, ಅದು ಯಾವುದೂ ಕೂಡ ನಮ್ಮ ಮಕ್ಕಳಿಗೆ ಸಿಗ್ತಾ ಇಲ್ಲ ಅನ್ನುವಂತ ಕೊರಗು ಇವತ್ತು ತಂದೆ ತಾಯಂದಿರಿಲ್ಲದೆ. आपको मालूम है कि जो सरकार 3.5 सालों से कर्नाटका में है, इसके कार्यकाल में 1.6 करोड़ रोजगार खोए गए हैं. ಬಂಧುಗಳೇ 1.6 करोड़ रोजगार खोए गए हैं. ಬಂಧುಗಳೇ, ಈ ರಾಜ್ಯದಲ್ಲಿ ಕಳೆದ 3.5-4 ವರ್ಷದಲ್ಲಿ ನಮ್ಮ ಯುವಕರು ಎಷ್ಟು % ಉದ್ಯೋಗ ಕಳ್ಕೊಂಡಿದ್ದಾರೆ ಅಂದ್ರೆ 1.6%. ಅದರ ಅರ್ಥ ಅಂದಾಜು 6 crores 1.6 1.6 crores 1.5 ಕೋಟಿ ಜನ ಉದ್ಯೋಗವನ್ನು ಕಳ್ಕೊಂಡಿದ್ದಾರೆ. सरकार का काम था कि आपके लिए रोजगार बनाया जाए. सरकार का काम था कि किसानों की मदद हो. सरकार का काम था कि महिलाएं आगे बढ़े. और पता चला कि इन 3.5 सालों में रोजगार घटे हैं. 90 लाख छोटे कारोबार बंद हो गए हैं, जो मीडियम और स्मॉल इंडस्ट्रीज होती हैं, बंद हो गए हैं. 90 लाख खाली पद पड़े हैं. 2.5 लाख आपको दिए गए नहीं हैं. तो ये परिस्थितियां हैं आज कर्नाटका की. ಇವತ್ತು ಈ 3.5-4 ವರ್ಷದಲ್ಲಿ ಯುವಕರಿಗೆ ಉದ್ಯೋಗ ಸಿಗಬೇಕಾಗಿತ್ತು.
1.5 ಕೋಟಿ ಜನರ ಯುವಕರಿಗೆ ಉದ್ಯೋಗ ಸಿಗಲಿಲ್ಲ. ಸಣ್ಣ ಸಣ್ಣ ಉದ್ಯೋಗಗಳು ಪ್ರಾರಂಭ ಆಗಬೇಕಾಗಿತ್ತು. ಅದರ ಬದಲಾಗಿ 90 ಲಕ್ಷ ಸಣ್ಣ ಸಣ್ಣ ಉದ್ಯೋಗಗಳು ಬಂದಾಗಿದ್ದಾವೆ. ಮಹಿಳೆಯರಿಗೆ ಸಾಕಷ್ಟು ಅವಕಾಶ ಮಾಡಿಕೊಡಬೇಕಾಗಿತ್ತು, ಆದ್ರೆ ಈ ರಾಜ್ಯ ಸರ್ಕಾರ ಅವಕಾಶ ಮಾಡಿಕೊಡ್ಲಿಲ್ಲ. यहाँ तक मामला आ गया है कि इस सरकार का नाम ही 40% सरकारा बन चुका है. ಈ ರಾಜ್ಯದಲ್ಲಿ ಈ ಭಾರತೀಯ ಜನತಾ ಪಕ್ಷದ ಸರ್ಕಾರಕ್ಕೆ ಜನ 40% ಸರ್ಕಾರ ಅಂತ ಹೇಳಿ ಕರೀತಾ ಇದ್ದಾರೆ. कॉन्ट्रैक्टर आत्महत्या करते हैं, कोई कार्रवाई नहीं होती. ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಯಾವುದೇ ತನಿಖೆ ಆಗ್ತಾ ಇಲ್ಲ. विधायक के बेटे के घर में 8 करोड़ रुपए कैश मिलता है, कोई कार्रवाई नहीं. ಒಬ್ಬ ಶಾಸಕನ ಮಗನ ಮನೆಯಲ್ಲಿ 8 ಕೋಟಿ ರೂಪಾಯಿ ಸಿಕ್ಕರೂ ಕೂಡ ಯಾವುದೇ ರೀತಿಯಾದಂತ ಶಿಕ್ಷೆ ಇಲ್ಲ. उल्टा उनके पिताजी परेड निकालते हैं कि मैं विधायक हूं, मेरा बेटा कुछ भी कर सकता है, रोक के देखो. ಅದರ ಬದಲಾಗಿ ಆ ಶಾಸಕ ಜೈಲಿನಿಂದ ಹೊರಗೆ ಬಂದರೂ ಕೂಡ ದೊಡ್ಡ ಮೆರವಣಿಗೆ ಮಾಡೋದ್ರ ಮುಖಾಂತರ ನನ್ನನ್ನು ಯಾರು ಏನೂ ಕೂಡ ಮಾಡಕ್ ಆಗುದಿಲ್ಲ ಅನ್ನುವ ರೀತಿಯಲ್ಲಿ ನಡ್ಕೊಳ್ತಾನೆ. 1.5 लाख करोड़ रुपए लूटे हैं कर्नाटका से इस सरकार ने. 1.5 ಲಕ್ಷ ಕೋಟಿ ರಾಜ್ಯ ಸರ್ಕಾರದ ಹಣವನ್ನ ಲೂಟಿಯನ್ನ ಮಾಡಿದ್ದಾರೆ ಈ ಸರ್ಕಾರ. इस 1.5 लाख करोड़ रुपए में आपके 100 एम्स बन सकते थे. ಈ 1.5 ಲಕ್ಷ ಕೋಟಿಯ ಹಣದಲ್ಲಿ ನಿಮ್ಮ 100 ಕನಸುಗಳನ್ನ ಕಟ್ತಕ್ಕಂತ ಕೆಲಸ ಮಾಡಬಹುದಾಗಿತ್ತು. 2000 किलोमीटर से अधिक लंबी 6 लेन की एक्सप्रेसवे बन सकती थी. 2000 ಕಿಲೋಮೀಟರ್ ಉದ್ದದ 6 ರಸ್ತೆ ಇರುವಂತಹ ಒಂದು ರಸ್ತೆನ ನಿರ್ಮಾಣ ಮಾಡಬಹುದಾಗಿತ್ತು. 180 से ज्यादा ESI हॉस्पिटल बन सकते थे. 180ಕ್ಕಿಂತ ಹೆಚ್ಚು ASI ಆಸ್ಪತ್ರೆಗಳನ್ನ ನಿರ್ಮಾಣ ಮಾಡಬಹುದಾಗಿತ್ತು. 750 किलोमीटर लंबी मेट्रो जैसे बेंगलुरु में है वैसी बन सकती थी. 750 ಕಿಲೋಮೀಟರ್ ಉದ್ದದ ಮೆಟ್ರೋ ರೈಲ್ವೆ ಲೈನ್ ಅನ್ನ ಮಾಡಬಹುದಾಗಿತ್ತು. और सबसे बड़ी दुख की बात यह है कि इन पैसों में से 30,000 स्मार्ट क्लासरूम बन सकते थे. ಇವತ್ತು ಬಹಳ ದುಃಖದಿಂದ ನಾನು ಹೇಳಲಿಕ್ಕೆ ಬಯಸ್ತೀನಿ, ಇಷ್ಟು ದುಡ್ಡದಿಂದ 30,000 ಸ್ಮಾರ್ಟ್ ಕ್ಲಾಸ್ ರೂಮ್ಗಳನ್ನ ನಾವು ನಿರ್ಮಾಣ ಮಾಡಬಹುದಾಗಿತ್ತು. जिसमें लाखों बच्चों को शिक्षा मिल सकती थी. ಅದರ ಮುಖಾಂತರ ಲಕ್ಷಾಂತರ ಮಕ್ಕಳಿಗೆ ಗುಣಮಟ್ಟವಾದಂತಹ ಶಿಕ್ಷಣವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು. और 30 लाख अफोर्डेबल हाउसिंग के घर बन सकते थे जो गरीबों के सर पर छत बनते. ಅಷ್ಟೊಂದು ದುಡ್ಡಿನಿಂದ 30 ಲಕ್ಷ ಮನೆಗಳನ್ನ ಬಡವರಿಗೆ ಯಾರು ನಿರ್ಗತಿಕರಿದ್ದಾರೆ, ಮನೆ ಇಲ್ಲ ಅಂತವರಿಗೆ ಮನೆಯನ್ನ ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು. लेकिन क्या कर सकते हैं, जब शुरू से ही सरकार धोखे पे बनी तो इसके बाद से 3.5 सालों के लिए सिर्फ धोखा ही धोखा ही धोखा. ಆದ್ರೆ ಏನ್ ಮಾಡೋದು, ಈ ಸರ್ಕಾರ ಬಂದಿದ್ದೆ ಮೋಸ ಮಾಡಿ ಬಂದಿರತಕ್ಕಂತ ಹಾದಿಯಲ್ಲಿ ಬಂದಿರತಕ್ಕಂತ ಸರ್ಕಾರ. ಕಳೆದ 3.5-4 ವರ್ಷ ಈ ರಾಜ್ಯದ ಜನರಿಗೆ ಮೋಸ ಮಾಡುವುದನ್ನು ಬಿಟ್ರೆ ಬೇರೆ ಏನೂ ಮಾಡಿಲ್ಲ. नौजवानों के साथ, किसानों के साथ, छोटे बिजनेसमैन के साथ, महिलाओं के साथ धोखा ही धोखा. ಯುವಕರ ಜೊತೆ, ಮಹಿಳೆಯರ ಜೊತೆ, ಸಣ್ಣ ಸಣ್ಣ ವ್ಯಾಪಾರಸ್ಥರ ಜೊತೆ, ರೈತರ ಜೊತೆ ಎಲ್ರಿಗೂ ಕೂಡ ಮೋಸ ಮಾಡುವಂತ ಕೆಲಸ ಈ ಸರ್ಕಾರದಿಂದ ನಡೀತಾ ಇದೆ. SC, ST, OBC के जो आरक्षण है उनके साथ भी धोखा. ಇವತ್ತು SC, ST ಜನ ಆಗಿರ್ಬೋದು, OBC ಜನ ಆಗಿರ್ಬೋದು, ಅಲ್ಪಸಂಖ್ಯಾತ ಜನ ಆಗಿರ್ಬೋದು, ಅವ್ರಿಗೂ ಕೂಡ ಮೋಸ ಆಗ್ತಾ ಇದೆ. कांग्रेस की सरकार ने नागमोहन दास कमेटी बनाई थी. उस कमेटी ने उसी समय 4 साल पहले कहा था कि SC के आरक्षण 15 से 17% हो जाने चाहिए. 4 ವರ್ಷ ಹಿಂದೆ ಕರ್ನಾಟಕದಲ್ಲಿ ನಮ್ಮದೇ ಆದಂತ ಸರ್ಕಾರ ನಾಗಮೋಹನ್ ದಾಸ್ ಅವರ ಕಮಿಟಿಯನ್ನ ರಚನೆ ಮಾಡಿ ಅವತ್ತು ಶಿಫಾರಸ್ ಮಾಡಿತ್ತು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ 2% ಮೀಸಲಾತಿಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿ. 4 साल पहले कहा था. 3.5 सालों से इनकी सरकार है, इन्होंने कुछ नहीं किया. ನಾವು 4 ವರ್ಷದ ಹಿಂದೆ ಹೇಳಿದ್ರು ಕೂಡ ಈ ಸರ್ಕಾರ ಕಳೆದ 3.5 ವರ್ಷದಿಂದ ಆ ಒಂದು ಶಿಫಾರಸನ್ನ ಗಣನೆಗೆ ತೆಗೆದುಕೊಳ್ಳಲಿಲ್ಲ. जब राहुल गांधी जी ने अपनी भारत जोड़ो यात्रा में ये कहना शुरू किया तब अचानक ये लोग जाग गए. यहाँ पे कर्नाटका में कहने लगे कि आरक्षण को हम बढ़ाएंगे. ರಾಹುಲ್ ಗಾಂಧಿ ಅವರು ಭಾರತ ಜೋಡೋ ಯಾತ್ರೆಯ ಮುಖಾಂತರ ಈ ವಿಷಯವನ್ನು ಎತ್ತಿದಾಗ ಅವತ್ತು ಈ ಜನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಎಚ್ಚೆತ್ತುಕೊಂಡು ಇದರ ಮೇಲೆ ಕೆಲಸವನ್ನ ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿದ್ರು. और धोखे से यहाँ पे ये बात फैला दी कि आरक्षण बढ़ाए जाएंगे,
सीलिंग 50% से ज्यादा होंगे, लेकिन इन्हीं की सरकार केंद्र में थी, अभी भी है, और 14 मार्च 2023 को इन्हीं की सरकार ने कहा संसद में कि ऐसा कभी नहीं हो सकता। ಇದೇ ಸರ್ಕಾರ ರಾಜ್ಯದ ಜನರಿಗೆ ಸುಳ್ಳು ಭರವಸೆಯನ್ನು ಕೊಟ್ಟರು, ಮೀಸಲಾತಿಯನ್ನು ಹೆಚ್ಚಳ ಮಾಡ್ತೀವಿ ಅಂತ ಹೇಳಿ 50% ಹೆಚ್ಚು ಮೀಸಲಾತಿ ಮಾಡ್ತೀವಿ ಅಂತ ಹೇಳಿ. ಆದ್ರೆ 14 ಮಾರ್ಚ್ ತಾರೀಕಿನ ದಿವಸ ಇದೇ ಕೇಂದ್ರ ಸರ್ಕಾರ ಇವರ ಸಚಿವರು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. तो 3.5 सालों के लिए आपको सिर्फ यही मिला, धोखेबाजी, झूठ, लूट. ಸೊ ಈ ಕಳೆದ 3 ವರ್ಷದಲ್ಲಿ ರಾಜ್ಯದ ಜನರಿಗೆ ಕೊಟ್ಟಿದ್ದೇನಪ್ಪಾ ಅಂತಂದ್ರೆ ಸುಳ್ಳು ಭರವಸೆಗಳು, ಮೋಸ ಮಾಡುವುದು ಮತ್ತು ರಾಜ್ಯ ಸರ್ಕಾರದ ಹಣವನ್ನ ಲೂಟಿ ಮಾಡುವುದು. अब चुनाव आ गया, ಈಗ ಚುನಾವಣೆ ಬಂದಾಗಿದೆ. इनके बड़े बड़े नेता दिल्ली से यहाँ आ रहे हैं, प्रधानमंत्री जी आ रहे हैं, गृह मंत्री जी आ रहे हैं, दूसरे प्रदेशों के मुख्यमंत्री जी आ रहे हैं. ಈ ಚುನಾವಣೆ ಸಂದರ್ಭದಲ್ಲಿ ಇವರ ರಾಷ್ಟ್ರ ನಾಯಕರುಗಳು, ಪ್ರಧಾನಮಂತ್ರಿಗಳಾಗಿರ್ಬೋದು, ಗೃಹ ಸಚಿವರಾಗಿರ್ಬೋದು ಮತ್ತು ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಚುನಾವಣೆ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. लेकिन बेचारों की परिस्थिति देखिए, यहाँ आते हैं, आपकी समस्याओं को के बारे में बोलने की हिम्मत नहीं कर सकते. ಇವ್ರು ಇಲ್ಲಿ ಬಂದು ಏನ್ ಮಾತಾಡ್ತಾರೆ? ಇವರಿಗೆ ನಿಮ್ಮ ಸಮಸ್ಯೆ ಬಗ್ಗೆ ಏನು ಹೇಳಲಿಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ, ಅವ್ರಿಗೆ ನೈತಿಕತೆ ಇಲ್ಲ. क्योंकि बात करेंगे तो कहेंगे क्या? अगर आपके बारे में बात करनी है, अगर किसानों की बात करनी है तो कहेंगे क्या? ಅವರೆಲ್ಲ ಇಲ್ಲಿ ಪ್ರಚಾರಕ್ಕೆ ಬಂದಾಗ ಏನಂತ ಹೇಳ್ಬೇಕು? ಈ ಸರ್ಕಾರ ಏನ್ ಮಾಡೈತೆ ಅಂತ ಹೇಳ್ಬೇಕು. ಅವ್ರಿಗೆ ಹೇಳಲಿಕ್ಕೆ ಏನು ವಿಷಯಗಳಿಲ್ಲ. अगर महिलाओं की बात करनी है, नौजवानों की बात करनी है, विकास की, प्रगति की बात करनी है तो कहेंगे क्या? ಈ ರಾಜ್ಯದ ಜನರ ಬಗ್ಗೆ, ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ, ರೈತರ ಬಗ್ಗೆ ಏನಾದ್ರೂ ಹೇಳ್ಬೇಕಂದ್ರೆ ಏನ್ ಹೇಳ್ತಾರ ಅವರು? ಅವ್ರಿಗೆ ಹೇಳಲಿಕ್ಕೆ ಏನು ಮುಖ ಇಲ್ಲ. तो ये कोशिश कर रहे हैं कि ये चुनाव आपकी समस्याओं पे न लड़ा जाए, आपकी जो संघर्ष है, आपकी मेहनत है, आपकी इच्छाएं हैं, आपका भविष्य है, इस पे न लड़ा जाए. ಈ ಒಂದು ಚುನಾವಣೆಯಲ್ಲಿ ನಿಮ್ಮ ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸಬೇಕು, ನಿಮಗೆ ಏನು ಕೆಲಸಗಳನ್ನು ಮಾಡಬೇಕು, ನಿಮ್ಮ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು, ನೀವು ಪಟ್ಟಿರ್ತಕ್ಕಂಥ ಶ್ರಮದಿಂದ ಏನು ಫಲ ಸಿಗಬೇಕು ಅನ್ನೋದ್ರ ಬಗ್ಗೆ ಇವರು ಮಾತನಾಡೋದಿಲ್ಲ. तो बड़ी अजीब बात है. पिछले 2-3 दिनों से मैं देख रही हूं, मैंने तो बहुत प्रधानमंत्री देखे हैं. इंदिरा जी को देखा, गोली खाई उन्होंने इस देश के लिए. ಬಹಳ ಆಶ್ಚರ್ಯ ಅನಿಸ್ತದ. ಬಹಳಷ್ಟು ಪ್ರಧಾನಮಂತ್ರಿಗಳನ್ನ ನೋಡಿದ್ದೀನಿ. ನನ್ನ ಅಜ್ಜಿ ಇಂದಿರಾ ಗಾಂಧಿ ಅವರು ಈ ದೇಶದ ಜನರಿಗೋಸ್ಕರ ತನ್ನ ಎದೆಗೆ ಗುಂಡನ್ನು ಹಾಕೊಂಡಿರ್ತಕ್ಕಂಥದನ್ನು ಕಂಡಿದ್ದೀನಿ. राजीव गांधी को देखा, शहीद हुए इस देश के लिए. ರಾಜೀವ್ ಗಾಂಧಿ ಅವರು ಈ ದೇಶದ ಸಲುವಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿ ಹೋಗಿದ್ದಾರೆ. नरसिम्हा राव जी को देखा, मनमोहन सिंह जी को देखा, मेहनत करते हुए दिन रात को इस देश के लिए. ಮನಮೋಹನ್ ಸಿಂಗ್ ಅವರಾಗಿರ್ಬೋದು, ನರಸಿಂಹರಾವ್ ಅವರಾಗಿರ್ಬೋದು, ಈ ದೇಶವನ್ನ ಇಷ್ಟೊಂದು ಬಲಿಷ್ಠವಾಗಿ ಕಟ್ಟಬೇಕಾದ್ರೆ ಹಗಲು ರಾತ್ರಿ ಅವರು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. लेकिन मैंने पहला ऐसा प्रधानमंत्री देखा है बहनों और भाइयों, पहला देखा है जो आपके सामने आकर रोता है कि मुझे गाली लग रही है, मुझे गाली दे रहे हैं. आपके दुख सुनने के बजाय अपना दुखड़ा आपको सुनाते हैं. ನಾನು ಮೊದಲನೇ ಪ್ರಧಾನಮಂತ್ರಿಯನ್ನು ನೋಡ್ತಾ ಇದ್ದೀನಿ. ಜನರ ಕಷ್ಟಗಳನ್ನ ಕೇಳೋದ್ರ ಬಿಟ್ಟು ತನ್ನ ಕಷ್ಟಗಳನ್ನ ಜನರ ಮುಂದೆ ಹೇಳುವಂತ ಮೊದಲನೇ ಪ್ರಧಾನಮಂತ್ರಿ ಇವತ್ತು ಭಾರತ ದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ. और किसी ने उनके ऑफिस में बैठकर एक लिस्ट बनाई है. अरे आपके दुखों की लिस्ट नहीं है, वो आपकी समस्याओं की लिस्ट नहीं है. वो ये लिस्ट नहीं है कि किसानों की क्या समस्या है, हमें क्या करना है. वो ये लिस्ट है कि मोदी जी को कितनी बार किसने गाली दी है. ಮೋದಿ ಅವರು ನಿಮ್ಮ ಸಮಸ್ಯೆಗಳು ಏನದಾವ ಅನ್ನುವಂಥದ್ದನ್ನ ಲಿಸ್ಟ್ ಮಾಡಂಗಿಲ್ಲ, ನಿಮ್ಗೆ ಏನ್ ಕಷ್ಟಗಳದಾವ ಅನ್ನುವಂಥದ್ದು ಲಿಸ್ಟ್ ಮಾಡಂಗಿಲ್ಲ. ಅದರ ಬದಲಾಗಿ ನನ್ನನ್ನ ಜನ ಎಷ್ಟು ಬೈಲಾಕತ್ತಾರ, ಯಾರು ಬೈಲಾಕತ್ತಾರ ಅನ್ನುವಂಥ ಲಿಸ್ಟ್ ಮಾಡಕತ್ತಾರ ಅವರು. कम से कम एक पन्ने पे फिट तो आ रही है. अगर मेरे परिवार को जो गालियां दी हैं इन लोगों ने,
हम लिस्ट बनाना शुरू करें तो हम किताब पे किताब छपवा लेंगे। ಇವರಿಗೆ ಬೈದಿದ್ದ ನೋಡಿದ ಲಿಸ್ಟ್ ಮಾಡೋದಾದ್ರ ಒಂದು ಪೇಜ್ ಕೂಡ ಫುಲ್ ಆಗುವುದಿಲ್ಲ. ಆದ್ರೆ ನಮ್ಮ ಗಾಂಧಿ ಪರಿವಾರದ ಮೇಲೆ ಇವರು ಬೈದಿದ್ದು ನೋಡಿದ್ರ ಒಂದು ಪುಸ್ತಕಗಳನ್ನ ಬರೆಯುವಷ್ಟು ನಾವು ಹೇಳುವಷ್ಟು ನಾವು ಇದು ಅದ ಸಂದರ್ಭ. हिम्मत करो मोदी जी, मेरे भाई से सीखो. ಧೈರ್ಯ ಮಾಡ್ರಿ ಮೋದಿಜಿ ಅವರೇ, ನನ್ನ ರಾಹುಲ್ ಗಾಂಧಿ ಅವರಿಂದ ತಿಳ್ಕೊಳ್ರಿ ನೀವು. मेरा भाई कहता है गाली क्या, मैं गोली खाऊंगा इस देश के लिए. ನನ್ನ ತಮ್ಮ ಅಣ್ಣ ಹೇಳ್ತಾನೆ ಈ ದೇಶದ ಸಲುವಾಗಿ ಗಾಲಿ ಅಷ್ಟೇ ಅಲ್ಲ ಗೋಲಿ ಸುಲಿಗೆ ತಗೊಳ್ಳಿಕ್ಕೆ ನಾನು ಸಿದ್ಧನಿದ್ದೀನಿ ಅಂತ ಹೇಳಿ. मेरा भाई कहता है सच्चाई के लिए मैं खड़ा रहूंगा, तुम गाली दो, गोली दो, छुरा मारो, कुछ भी कर लो. ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಈ ದೇಶದ ಜನರಿಗೋಸ್ಕರ ಎಷ್ಟು ಬೇಕಾದಷ್ಟು ನೀವು ಬೈದಾಡ್ಕೊಳ್ರಿ, ಎಷ್ಟು ಬೇಕಾದಷ್ಟು ನನ್ನ ಅಪಮಾನ ಮಾಡ್ರಿ, ನನ್ನನ್ನು ಬೇಕಾದ್ರೆ ಗೋಲಿ ಹಾಕ್ರಿ, ಆದ್ರೆ ನಾನು ಮಾತ್ರ ರಾಜ್ಯದ ಜನರಿಗೆ ಸತ್ಯದ ಪರವಾಗಿ ನಾನು ನಡ್ಕೋದೆಂದೂ ಬಿಡೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ. घबराओ मत मोदी जी, घबराओ मत. मोदी ये सार्वजनिक जीवन है, मोदी ये सब सहना पड़ता है, हिम्मत रखनी पड़ती है, आगे बढ़ना पड़ता है. ಮೋದಿ ಅವರೇ ಅನ್ಸ್ಬೇಡಿ, ಇದು ಸಾರ್ವಜನಿಕ ಜೀವನ, ಇವೆಲ್ಲ ನಡೆಯೋದು ಸಹಜ. ಇದನ್ನು ನೀವು ಎದುರಿಸಬೇಕಾಗ್ತದ, ಧೈರ್ಯವನ್ನು ಇಟ್ಕೊಳ್ಬೇಕಾಗ್ತದ. ನೀವ್ಯಾಕೆ ಅನ್ಸ್ತೀರಿ? और क्योंकि आज मैं आपसे बात कर रही हूं, मैं ये भी बता दूं कि एक और चीज आप अगर सीख जाएं तो बहुत अच्छा होगा. जनता की आवाज सुनिए. ನಾನು ತಮ್ಮಲ್ಲಿ ಮನವಿ ಮಾಡ್ಕೋತೀನಿ, ನೀವೇನಾದ್ರೂ ಕಲಿಬೇಕಾಗಿದ್ರೆ ಜನರ ಆವಾಜನ್ನ ಕೇಳ್ರಿ, ಜನ ಏನ್ ಹೇಳ್ತಿದ್ದಾರೆ ಅನ್ನೋದು ಕೇಳ್ರಿ. ये जो मेरी बहनें बैठी हैं, जो महंगाई से जूझ रही हैं, जो सुबह से शाम तक काम करती हैं, लेकिन आप कोई सुविधा नहीं देते इनको, इनकी बात सुनिए. ಇಲ್ಲಿ ಕೂತಿರುವಂತ ಮಹಿಳೆಯರು ಕಷ್ಟಪಟ್ಟು ದಿನ ನೀವು ದುಡಿತೀರಿ, ಆದ್ರೆ ನಿಮಗೆ ಯಾವುದೇ ರೀತಿಯಾದಂತ ಸೌಲಭ್ಯವನ್ನು ಕೊಡ್ತಾ ಇಲ್ಲ. इनके लिए, इनके बच्चों के लिए, इनके स्वास्थ्य के लिए, इनको आगे बढ़ने के लिए कुछ करिए. ನಿಮ್ಮ ಬೆಳವಣಿಗೆ ಆಗಲಿ, ನಿಮ್ಮ ಮಕ್ಕಳ ಬೆಳವಣಿಗೆ ಆಗಲಿ, ನಿಮ್ಮ ಕುಟುಂಬಕ್ಕೆ ಯಾವುದೇ ರೀತಿಯಾದಂತ ಕಲ್ಯಾಣ ಮಾಡುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇಲ್ಲ. ये मेरे गन्ने के किसान भाई यहाँ बैठे हैं, इनकी बात सुनिए, इनका दुख सुनिए. ಇಲ್ಲಿ ಕೂತಿರುವಂತ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಕೇಳಿ, ಇಲ್ಲಿ ಕೂತಿರುವಂತ ಕೃಷಿಕರ ಸಮಸ್ಯೆಗಳನ್ನು ಕೇಳಿ, ಅವರ ಕಷ್ಟಗಳನ್ನು ಕೇಳ್ರಿ. जो आपकी सरकार पिछले 3.5 सालों से इन नौजवानों के भविष्य को लूट रही है, इन नौजवानों की बात सुनिए. ಕಳೆದ 3.5-4 ವರ್ಷದಿಂದ ರಾಜ್ಯದ ಯುವಕರು ಉದ್ಯೋಗಗಳನ್ನು ಕೇಳ್ತಾ ಇದ್ದಾರೆ. ಅದರ ಆವಾಜನ್ನ ನೀವು ಕೇಳ್ರಿ, ಅವರ ಕೂಗನ್ನ ನೀವು ಕೇಳ್ರಿ. इस देश की परंपरा रही है, कर्नाटका की परंपरा रही है, बड़े से बड़े महात्मा, बड़े से बड़े महापुरुष आकर जनता के बीच चलते थे. ಈ ದೇಶದ ಪರಂಪರೆ, ಈ ರಾಜ್ಯದ ಪರಂಪರೆ, ಮಹಾನ್ ವ್ಯಕ್ತಿಗಳು ಅವರು ಮಾಡಿರುವಂತ ಪರಂಪರೆ ಏನಪ್ಪಾ ಅಂತಂದ್ರೆ ಜನರ ಮಧ್ಯದಲ್ಲೇ ಇರುವಂತ ಕೆಲಸ ಮಾಡಿದ್ದನ್ನ ನಾವು ನೋಡಿದ್ದೀವಿ. जनता के सामने झुकते थे, ಜನರ ಮುಂದೆ ತಲೆ ಬಾಗಿಸಿ ನಿಲ್ಲುವುದನ್ನ ನಾವು ನೋಡಿದ್ದೀವಿ. जनता का आदर करते थे, ಜನರಿಗೆ ಗೌರವವನ್ನು ಕೊಡುವಂತ ಕೆಲಸ ಮಾಡಿದ್ದನ್ನ ನೋಡಿದ್ದೀವಿ. और यही हमारे लोकतंत्र की नींव है. ಇದೇ ನಮ್ಮ ಲೋಕತಂತ್ರದ ಒಂದು ವಿಶೇಷತೆ. और इसी नींव को कांग्रेस पार्टी ने डाला. ಇದನ್ನ ಕಾಂಗ್ರೆಸ್ ಪಕ್ಷ ತನ್ನ ಒಂದು ತತ್ವ ಸಿದ್ಧಾಂತಗಳಲ್ಲಿ ಅಳವಡಿಸಿಕೊಂಡಿದೆ. इसी सिद्धांत को लेकर कांग्रेस पार्टी की सरकारें बनती हैं. ಇದೇ ತತ್ವ ಸಿದ್ಧಾಂತದ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ. आपको याद होगा जब कर्नाटका में कांग्रेस की सरकार बनी तो किसानों के कर्ज माफ करने शुरू किए. ನಿಮ್ಮೆಲ್ಲರಿಗೂ ಕೂಡ ನೆನಪದ, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ರೈತರ ಸಾಲ ಮನ್ನಾ ಮಾಡುವಂತ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿರ್ತಕ್ಕಂಥದ್ದು. आपको क्षीर भाग्य मालूम है, याद है आपको? ತಮ್ಮೆಲ್ಲರಿಗೂ ಕೂಡ ಕ್ಷೀರ ಭಾಗ್ಯ ಕೊಟ್ಟಿದ್ದು ನೆನಪಿದೆಯಾ? पशु भाग्य, ಪಶು ಭಾಗ್ಯ ಕೊಟ್ಟಿದ್ದು ನೆನಪಿದೆಯಾ? किसानों के लिए कृषि भाग्य, ರೈತರಿಗೋಸ್ಕರ ಕೃಷಿ ಭಾಗ್ಯ ಕೊಟ್ಟಿದ್ದು ನೆನಪಿದೆಯಾ? आपकी स्वास्थ्य सुविधाओं के लिए आरोग्य भाग्य, ತಮ್ಮೆಲ್ಲರ ಆರೋಗ್ಯದ ಸಲುವಾಗಿ ಆರೋಗ್ಯ ಭಾಗ್ಯವನ್ನು ಕೊಟ್ಟಿದ್ದು ನೆನಪಿದೆಯಾ? आपकी शिक्षा के लिए विद्याश्री,
ನಿಮ್ಮ ಶಿಕ್ಷಣಗೋಸ್ಕರ ವಿದ್ಯಾಶ್ರೀ ಯೋಜನೆಯನ್ನು ಕೊಟ್ಟಿದ್ದು ನೆನಪಿದೆಯಾ? इंदिरा कैंटीन खाने के लिए, ಬಡವರು 3 ಹೊತ್ತು ಅನ್ನ ತಿನ್ನುವ ಸಲುವಾಗಿ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದು ನೆನಪಿದೆಯಾ? आपको याद होगा कि जब कांग्रेस की सरकार थी तो आपके लिए सुविधाएं थी। ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ನಡೆಸುವಾಗ ತಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗ್ತಕ್ಕಂತ ಕಾರ್ಯಕ್ರಮಗಳನ್ನ ಕೊಟ್ಟಿದೆ। कल धारवाड़ में मैं एक बहन से मिली, मैंने उनसे पूछा, उन्होंने मुझे बताया कि पहले अन्न भाग्य में जो चावल मिलती थी वो खाने लायक थी, कहती है कि आज जो मिलता है वो खाने लायक ही नहीं है। ನಿನ್ನೆ ನಾನು ಧಾರವಾಡದಲ್ಲಿ ಒಬ್ಬ ಮಹಿಳೆ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ನಾನು ಕೇಳಿದೆ, ಆ ಮಹಿಳೆ ಹೇಳಿದ್ಲು, ಹಿಂದೆ ನಮ್ಮ ಸರ್ಕಾರ ಇದ್ದಾಗ ನಾವು ಕೊಡುವಂತ ಅಕ್ಕಿ ನಾವು ಜನ ತಿನ್ನುವಂಗಿರ್ತಿತ್ತು, ಆದರೆ ಇವತ್ತು ಭಾರತೀಯ ಜನತಾ ಪಕ್ಷದ ಸರ್ಕಾರ ಏನು ಅಕ್ಕಿ ಕೊಡ್ತಾ ಇದೆ ಅದು ತಿನ್ನುವ ಲಾಯಕ್ಕಿಲ್ಲ। राजस्थान, छत्तीसगढ़, हिमाचल प्रदेश में जो कांग्रेस की सरकारें हैं उन्होंने किसानों के कर्ज माफ किए हैं। 18 लाख किसान छत्तीसगढ़ में उनके कर्ज माफ हुए हैं। ಇವತ್ತು ರಾಜಸ್ಥಾನ್, ಛತ್ತೀಸ್ಗಢ ಮತ್ತು ಬೇರೆ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರ ನಡೆಸ್ತಾ ಇದೆ ಆ ರಾಜ್ಯದಲ್ಲಿ ರೈತರು ಮಾಡಿರುವಂತ ಸಾಲವನ್ನ ಮನ್ನಾ ಮಾಡುವಂತ ಕಾರ್ಯ ನಾವು ಮಾಡಿದ್ದೇವೆ। हम जनता के बीच गए, हमने उनकी आवाज सुनी, उन्होंने बताया कि उनको पुरानी पेंशन स्कीम चाहिए। आज राजस्थान, छत्तीसगढ़ और हिमाचल में पुरानी पेंशन स्कीम है। ನಾವು ಜನರ ಮಧ್ಯದಲ್ಲಿದ್ದು ಜನರ ಸಮಸ್ಯೆಗಳನ್ನು ಕೇಳಿದೀವಿ। ನೌಕರಸ್ಥರು ಓಲ್ಡ್ ಪೆನ್ಷನ್ ಸ್ಕೀಮ್ ಬೇಕು ಅಂತೇಳಿ ಹೋರಾಟ ಮಾಡಿದ್ರು। ಇವತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಾಜಸ್ಥಾನ ಆಗಿರಬಹುದು, ಛತ್ತೀಸ್ಗಢ ಆಗಿರಬಹುದು ಮತ್ತು ಹಿಮಾಚಲ್ ಪ್ರದೇಶ ಆಗಿರಬಹುದು, ಅಲ್ಲಿ ನಾವು ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ಜಾರಿಗೆ ತಂದಿದ್ದೀವಿ। बहनों, हमारी सरकार में राजस्थान में स्वास्थ्य को एक अधिकार बना दिया है। इसका मतलब है कि स्वास्थ्य सेवाएं आपको देनी पड़ेंगी सरकार को। ರಾಜಸ್ಥಾನದಲ್ಲಿ ಸ್ವಾಸ್ಥ್ಯದ ಬಗ್ಗೆ ನಾವು ಯೋಜನೆಗಳನ್ನು ತಂದಿದ್ದೀವಿ। इसी तरह से तमाम ऐसी स्कीमें हैं जो हमारी सरकारों में अभी भी लागू हैं। छत्तीसगढ़ में सबसे ज्यादा दाम मिलता है धान का पूरे देश में। ಇವತ್ತು ಛತ್ತೀಸ್ಗಢ ರಾಜ್ಯದಲ್ಲಿ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರದಲ್ಲಿ ಅತಿ ಹೆಚ್ಚು ದರವನ್ನು ನಾವು ಕೊಡ್ತಾ ಇದ್ದೀವಿ। तो इसी तरह से हम यहाँ पे कर्नाटका में कुछ गारंटी लाना चाहते हैं। ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ತಮಗೆಲ್ಲರಿಗೂ ಕೆಲವೊಂದಿಷ್ಟು ಗ್ಯಾರಂಟಿಗಳನ್ನು ನಾವು ತರ್ತಾ ಇದ್ದೀವಿ। सबसे पहली युवाओं के लिए युवा निधि, ಮೊದಲನೇ ಯೋಜನೆ ರಾಜ್ಯದ ಯುವಕರಿಗೆ ಯುವತಿಯರಿಗೆ ಯುವ ನಿಧಿ ಅನ್ನುವಂತ ಕಾರ್ಯಕ್ರಮ। इसमें अगर आपने ग्रेजुएशन किया है और आपके पास रोजगार नहीं है तो हर महीने आपको 3000 रुपए सरकार देगी। ಇವತ್ತಿನ ಯುವಕರು ತಾವೇನು ಡಿಗ್ರಿ ಮಾಡ್ಕೊಂಡಿದ್ದೀರಿ ಆದ್ರೆ ನಿರುದ್ಯೋಗಿಗಳಾಗಿದ್ದೀರಿ, ನಿಮಗೆ ಯಾವುದೇ ಉದ್ಯೋಗ ಸಿಕ್ಕಿಲ್ಲ, ಅಂತ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳ 3000 ರೂಪಾಯಿ ಕೊಡುವಂತ ಒಂದು ಯೋಜನೆ ಯುವ ನಿಧಿಯನ್ನ ನಾವು ರಾಜ್ಯದಲ್ಲಿ अगर आपने डिप्लोमा किया है तो आपको 1500 रुपए महीने मिलेंगे। ನೀವು ಡಿಪ್ಲೊಮಾ ಮಾಡಿದ್ರೆ ನಿಮಗೆ 1500 ರೂಪಾಯಿ ಕೊಡುವಂತ ಕಾರ್ಯಕ್ರಮವನ್ನು ತರ್ತಾ ಇದ್ದೀವಿ। जो 2.5 लाख जॉब खाली है सरकार के उनको कांग्रेस पार्टी भरेगी। ಇವತ್ತು ರಾಜ್ಯದಲ್ಲಿರುವಂತ 2.5 ಲಕ್ಷ ಹುದ್ದೆಗಳೇನು ಖಾಲಿ ಇದ್ದಾವೆ ಸರ್ಕಾರಿ ನೌಕರಿಗಳು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಆ ಎಲ್ಲಾ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವಂತ ಕೆಲಸ ನಾವು ಮಾಡ್ತೀವಿ। मेरी बहनों, मैं जानती हूं कि आपका संघर्ष कितना है। मैंने पहले भी कहा, पूरे समाज का बोझ आप उठाती हैं, महंगाई का बोझ भी आप ही उठा रही हैं। इसीलिए जो मेरी गृहस्थ बहनें हैं उनके लिए यह तय किया गया है कि 2000 रुपए प्रति माह आपको दिया जाएगा, आपके ही खाते में जाएगा। ತಾಯಂದಿರೇ, ನನಗೆ ಅರ್ಥ ಆಗ್ತೈತಿ ತಾವು ಪಡುವಂತ ಕಷ್ಟ ಎಷ್ಟು ಐತೆ ಅಂತ ಹೇಳಿ। ತಮ್ಮ ಜೀವನ ನಡೆಸಬೇಕಾದ್ರೆ ಸಾಕಷ್ಟು ತೊಂದರೆಗಳನ್ನ ನೀವು ಅನುಭವಿಸ್ತೀರಿ। ನಿಮಗೋಸ್ಕರ ಪ್ರತಿ ತಿಂಗಳ 2000 ರೂಪಾಯಿಯನ್ನ ಕೊಡುವಂತ ಕಾರ್ಯಕ್ರಮವನ್ನ ಈ ರಾಜ್ಯದಲ್ಲಿ ನಾವು ಜಾರಿಗೆ ತರ್ತಾ ಇದ್ದೀವಿ। 200 यूनिट बिजली की फ्री मिलेगी, ये गृह ज्योति योजना है। ಇವತ್ತು ರಾಜ್ಯದಲ್ಲಿ ಗೃಹ ಜ್ಯೋತಿ ಅಂತ ಹೇಳಿ ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ ಅನ್ನ ಉಚಿತವಾಗಿ ಕೊಡುವಂತ ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯದಲ್ಲಿ ತರ್ತಾ ಇದ್ದೀವಿ। बहनों को जो 2000 रुपए वाली योजना है
उसे गृह लक्ष्मी नाम दिया है। ಇವತ್ತೇನು ಹೆಣ್ಮಕ್ಕಳಿಗೆ ಪ್ರತಿ ತಿಂಗಳ 2,000 ರೂಪಾಯಿ ಕೊಡ್ಬೇಕಂತ ಹೇಳಿ ಯೋಜನೆ ತರ್ತಾ ಇದೀವಿ, ಅದಕ್ಕೆ ನಾವು ಗೃಹ ಲಕ್ಷ್ಮಿ ಅಂತ ಹೇಳಿ ಹೆಸರನ್ನು ಇಟ್ಟಿದ್ದೀವಿ। अन्न भाग्य में आपको 10 किलो चावल मिलेगा। ಅನ್ನ ಭಾಗ್ಯದಲ್ಲಿ ನಿಮಗೆ ಈಗ ಸಿಗುವಂತ 5 ಕಿಲೋ ಬದಲಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ 10 ಕಿಲೋ ಅಕ್ಕಿ ಕೊಡುವಂತ ಕಾರ್ಯಕ್ರಮವನ್ನು ನಾವು ತರ್ತಾ ಇದ್ದೀವಿ। और सबसे बड़ी गारंटी ये है कि कांग्रेस पार्टी की अगर सरकार बनेगी तो लूट बंद होगी, ईमानदारी से काम किया जाएगा, आपके प्रति समर्पित होगी वो सरकार और 100% प्रगति लाएगी। ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಆದ್ರೆ ನಾವು ಭ್ರಷ್ಟಾಚಾರ ನಿರ್ಮೂಲನೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ, ಪಾರದರ್ಶಕವಾದಂತಹ ಒಂದು ಆಡಳಿತವನ್ನು ತರ್ತೀವಿ, ನಿಮ್ಮೆಲ್ಲರಿಗೂ ಕೂಡ ಪ್ರಾಮಾಣಿಕವಾಗಿ ಒಂದು ಪ್ರಗತಿಯನ್ನ ಕೊಡುವಂತ ಕೆಲಸ ಮಾಡ್ತೀವಿ। और आखिर में बहनों और भाइयों मैं ये कहना चाहती हूं कि देखिए, हम मंच पे खड़े होकर आपको बहुत सारे वादे कर सकते हैं, दूसरी पार्टी के नेता भी आते हैं, वो भी ऐसे वादे करते होंगे। आपको अनुमान लगाना पड़ेगा, आपको देखना पड़ेगा कि सच्चाई क्या है। और आज हमारे देश में, हमारे प्रदेश में ये परिस्थिति आई है कि अगर राजनीति की सच्चाई आप लोग पहचान नहीं पाओगे तो भविष्य में देश का, प्रदेश का बहुत नुकसान होगा। ಬಂಧುಗಳೇ, ಇವತ್ತು ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ, ನಾವು ಕೂಡ ನಿಮಗೆ ಕೆಲವೊಂದಿಷ್ಟು ಭರವಸೆಗಳನ್ನು ಕೊಟ್ಟಿದ್ದೀವಿ, ನಮ್ಮ ಹಾಗೆ ಇನ್ನಿತರ ಪಕ್ಷದವರು ಕೂಡ ನಿಮಗೆ ಕೆಲವೊಂದಿಷ್ಟು ಭರವಸೆಗಳನ್ನು ಕೊಡ್ತಾರೆ। ಆದ್ರೆ ನೀವು ರಾಜ್ಯದ ಜನರು ಅರ್ಥ ಮಾಡ್ಕೊಳ್ಬೇಕು, ಯಾರು ಸತ್ಯವನ್ನು ಹೇಳ್ತಾರೆ, ಯಾರು ನುಡಿದಂಗೆ ನಡೀತಾರೆ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು। तो मैं आपसे अपना वोट नहीं मांगूंगी, मैं आपसे जागरूकता मांग रही हूं, दृढ़ता मांग रही हूं। मैं मांग रही हूं कि आप देखें दूसरी पार्टियां आपके लिए क्या करती हैं, कांग्रेस पार्टी ने क्या किया। मैं मांग रही हूं कि आप समझें कि अगर हम गारंटी आपको दे रहे हैं तो हमने अपने दूसरे प्रदेशों में किया या नहीं किया। मैं मांग रही हूं कि इस देश के लिए, अपने प्रदेश के लिए, अपने बच्चों के भविष्य को मजबूत बनाने के लिए आप जागरूक बन जाएं, आप ध्यान से सोच समझ के ये वोट डालें। और जब कांग्रेस पार्टी को आपका वोट डलेगा तो आप खुद देखेंगे कि प्रदेश में प्रगति आएगी, आपके लिए सुविधाएं बनेंगी, आपका जीवन अच्छा बनेगा, संघर्ष कम होगा। ಬಂಧುಗಳೇ, ಇವತ್ತು ನಾನು ಕೇವಲ ಮತಯಾಚನೆ ಮಾಡ್ಲಿಕ್ಕೆ ಬಂದಿಲ್ಲ, ತಮ್ಮಲ್ಲಿ ಒಂದು ಅರಿವನ್ನು ಮೂಡಿಸ್ಲಿಕ್ಕೆ ಬಂದಿದ್ದೀನಿ। ಯಾವ ಪಕ್ಷ ತಮ್ಮಗೋಸ್ಕರ ಕೆಲಸ ಮಾಡ್ತದೆ ಅಂತಕ್ಕಂಥದ್ದನ್ನ ತಾವು ಅರ್ಥ ಮಾಡ್ಕೊಳ್ಬೇಕು। ಬರುವಂತ ದಿನಮಾನಗಳಲ್ಲಿ ನಾವು ಕೊಟ್ಟಿರುವಂತ ಭರವಸೆಗಳನ್ನ ಈ ರಾಜ್ಯದಲ್ಲಿ ಜಾರಿಗೆ ತರುವಂತ ಕೆಲಸ ಮಾಡ್ತೀವಿ। ಇದೇ ರೀತಿ ಕೆಲವೊಂದಿಷ್ಟು ಭರವಸೆಗಳನ್ನ ಬೇರೆ ರಾಜ್ಯದಲ್ಲಿ ನಾವು ಜಾರಿಯಲ್ಲಿ ತಂದಿದ್ದೀವಿ, ಆ ಒಂದು ಜಾಗೃತಿಯನ್ನು ನಾನು ನಿಮ್ಮಲ್ಲಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೀನಿ। तो पूरी श्रद्धा से, आपके प्रति श्रद्धा से मैं इस सभा को समाप्त करती हूं, ये कहकर कि सब आप ही के हाथों में है, आपका अपना भविष्य, अपना प्रदेश, अपना देश आपके हाथों में है। इस बात को समझिए, गहराई से समझिए और एक नई मजबूत सरकार बनाइए जो आपके लिए विकास लाए। ಇವತ್ತು ರಾಜ್ಯ ಮತ್ತು ದೇಶ ಬಲಿಷ್ಠವಾಗಿ ಕಟ್ಟಬೇಕಾದ್ರೆ ಆ ಶಕ್ತಿ ನೀವು ಹೊಂದಿದ್ದೀರಿ, ನೀವು ಅರ್ಥ ಮಾಡ್ಕೊಳ್ಬೇಕು। ನೀವು ಈ ರಾಜ್ಯವನ್ನು ಕಟ್ಟಬೇಕು, ಈ ದೇಶ ಕಟ್ಟಬೇಕು, ಈ ದೇಶದಲ್ಲಿ ಪ್ರಗತಿ ಆಗಬೇಕು ಅಂತ ಒಂದು ಕಾರ್ಯ ಆಗಬೇಕಾದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು। आप सबने इतनी ध्यान से मेरी बातें सुनी, एक बात मैं भूल गई, मेरी बहनों आपके लिए है कि अगर हमारी सरकार आएगी तो बस के जितने भी टिकट हैं आपके लिए फ्री। ಬಂಧುಗಳೇ, ನಾನು ಒಂದ್ ಮಾತನ್ನು ಹೇಳೋದು ಮರ್ತ್ಬಿಟ್ಟೆ, ತಾವೆಲ್ಲರೂ ಕೂಡ ಬಹಳ ತಾಳ್ಮೆಯಿಂದ ನನ್ನ ಮಾತು ಕೇಳಿದ್ದೀರಿ। ಇಲ್ಲಿ ಕೂತಂತ ಎಲ್ಲಾ ಮಹಿಳೆಯರಿಗೆ ನಾನು ಹೇಳ್ತೀನಿ, ನೀವು ಪ್ರಯಾಣ ಮಾಡ್ತಕ್ಕಂಥ ಬಸ್ಗಳಲ್ಲಿ, ಸರ್ಕಾರಿ ಬಸ್ಗಳಲ್ಲಿ ಇನ್ನು ಮುಂದೆ ನೀವು ಉಚಿತವಾಗಿ ಪ್ರಯಾಣ ಮಾಡುವಂತ ವ್ಯವಸ್ಥೆಯನ್ನ ಜಾರಿಯಲ್ಲಿ ತರ್ತಾ ಇದ್ದೀವಿ। आपका रिश्ता
मेरे परिवार के साथ, कांग्रेस पार्टी के साथ, हमारे नेताओं के साथ एक भरोसा का रिश्ता रहा। उस रिश्ते को कायम रखने के लिए हम सब यहाँ हैं और हम सब उस भरोसे को नहीं तोड़ेंगे। आपको बहुत बहुत धन्यवाद। जय कर्नाटका, जय कर्नाटका, जय